ದರ್ಶನ್ ಅಭಿಮಾನಿಗಳು ಹಾಗೂ ರಮ್ಯಾ ನಡುವಿನ ಪ್ರಕರಣ ಈಗ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಸುಮಾರು 43 ಅಕೌಂಟ್ಗಳ ವಿರುದ್ಧ ನೇರವಾಗಿ ರಮ್ಯಾ ಆರೋಪವನ್ನು ಮಾಡಿದ್ರು. ಈಗ ಅಕೌಂಟ್ನ ಮಾಲೀಕರು ನೇರವಾಗಿ ರಮ್ಯಾ ಅವರಿಗೆ ಈ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಒತ್ತಡವನ್ನು ಕೂಡ ಹಾಕ್ತಾ ಇದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಚಿತ್ರರಂಗದ ಕೆಲ ಪ್ರಧಾನ ನಿರ್ಮಾಪಕರು ಕೂಡ ಈಗ ನೇರವಾಗಿ ಸರ್ಕಾರ, ಅದರಲ್ಲೂ ಗೃಹ ಸಚಿವರು ಮತ್ತು ಉಪಮುಖ್ಯಮಂತ್ರಿಗಳು ರಮ್ಯಾ ಸಪೋರ್ಟ್ಗೆ ಬರಬೇಕು ಅನ್ನುವಂಥ ಹೇಳಿಕೆಯನ್ನು ಈಗ ಕೊಡ್ತಾ ಇದ್ದಾರೆ. ಯಾವ ಫ್ಯಾನ್ಸ್ಗೂ ಮಾಡಬಾರ್ದು ಅನ್ನೋದು ಹೇಳೋ ತನಕ ಹಿಂಗೆ ನಡೆಯುತ್ತೆ. ನಿಜವಾದ ಅಭಿಮಾನ ಅಲ್ಲ, ಅದು ಶಿಕ್ಷೆ ಆಗಬೇಕು. ಸ್ಯಾಂಡಲ್ವುಡ್ ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿದವರಿಗಾಗಿ ಸಿಸಿಬಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ರಮ್ಯಾ ಬಳಿ ಮಾಹಿತಿ ಪಡೆದಿರುವಂತಹ ಸೈಬರ್ ಕ್ರೈಮ್ ಪೊಲೀಸರು ಯಾವ ಪೇಜ್ ನಿಂದ ಅಶ್ಲೀಲ ಕಮೆಂಟ್ ಬಂದಿದ್ವು, ಯಾವ್ಯಾವ ನಂಬರ್ ನಿಂದ ಬೆದರಿಕೆ ಕರೆ ಬಂದಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ಹೀಗೆ ಮಾಹಿತಿ ಸಂಗ್ರಹಿಸಿ ತನಿಖೆ ಶುರು ಮಾಡ್ತಾ ಇದ್ದ ಹಾಗೆ ಕೆಟ್ಟ ಮೆಸೇಜ್ ಕಳಿಸಿದವರಿಗೆ ಕಂಟಕ ಎದುರಾಗಿದೆ. ನಟಿ ರಮ್ಯಾ ತಮಗೆ ಅಶ್ಲೀಲ ಮೆಸೇಜ್, ಕೆಟ್ಟ ಮೆಸೇಜ್ ಕಳಿಸಿದವರ ವಿರುದ್ಧ ಸಮರ ಸಾರಿದ್ದಾರೆ. 43 ಜನರ ವಿರುದ್ಧ ದೂರನ್ನ ಕೊಟ್ಟಿರುವ ಬೆನ್ನಲ್ಲೇ ಕೆಲವರು ರಮ್ಯಾ ಅವರನ್ನ ಇದೊಂದು ಬಾರಿ ಕ್ಷಮಿಸಿ, ಇನ್ನೊಮ್ಮೆ ಮಾಡಲ್ಲ, ದೂರು ವಾಪಸ್ ಪಡೀರಿ ಅಂತ ಕೆಲವರು ಕೇಳ್ಕೊಳ್ತಾ ಇದ್ದಾರಂತೆ. ಇನ್ನು ಅಶ್ಲೀಲ ಮೆಸೇಜ್ ಕಳಿಸೋ ಪುಂಡರಿಗೆ ಬ್ರೇಕ್ ಹಾಕಬೇಕು, ಗೃಹ ಸಚಿವರಿಗೆ, ಸಿಎಂ, ಡಿಸಿಎಂಗೆ ಫಿಲ್ಮ್ ಚೇಂಬರ್ ಮನವಿ ಮಾಡಬೇಕು ಅಂತ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಬಾಮಾ ಹರೀಶ್ ಒತ್ತಾಯಿಸಿದ್ದಾರೆ. ಇನ್ನೊಬ್ಬರಿಗೆ ಯಾರೋ ಏನೋ ಮಾತಾಡಿದ್ರು ಅಂದರೆ ಅವ್ರಿಗೆ ಒಂದು ತೇಜೋವಧೆ ಮಾಡೋದು, ಒಂದು ಬೈಗುಳ ಮಾಡೋದು, ಅವ್ರಿಗೆ ಬೈಯೋದಲ್ಲದೆ ಅವ್ರ ಮನೆಯವ್ರನ್ನೆಲ್ಲ ಕರ್ತರೋದು, ಈ ಥರ ಅಭಿಮಾನಿಗಳು ಮಾಡ್ತಾರೆ. ಅದು ನಿಜವಾದ ಅಭಿಮಾನ ಅಲ್ಲ. ಅದು ಆ ಒಂದು ಯಾವುದೇ ನಟರ ಅಭಿಮಾನಿ ಆಗಲಿ ಅದು ಶಿಕ್ಷೆ ಆಗಬೇಕು. ಆ ಒಂದು ಮನವಿ ಮಾಡಿ ಅಂತೇಳಿ ನಾನು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಮನವಿ ಮಾಡಿದ್ದೆ. ದರ್ಶನ್ ಫ್ಯಾನ್ಸ್ ಹೆಸರಿನಲ್ಲಿ ಕಿಡಿಗೇಡಿ ಮೆಸೇಜ್ ಮಾಡ್ತಾ ಇದ್ದ ಕೆಲವರಿಗೆ ಸಂಕಷ್ಟ ಎದುರಾಗಿದೆ. ಎರಡೆರಡು ದೂರು ದಾಖಲಾಗಿದ್ದು ಯಾವುದೇ ಕ್ಷಣದಲ್ಲೂ ಕೆಲವರ ಬಂಧನ ಆಗುವ ಸಾಧ್ಯತೆಯೂ ಇದೆ. ಮಾಲ್ತೇಶ್ ಜಗೀನ್, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.